ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ನಾವು ನೋಡ್ತಿರೋದು ಒಂದು ಕತೆ. ಇವನ ಹೆಸರು ರಾಮ್. ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನು. ಇವನ ಡ್ರೀಮ್ ಏನಪ್ಪ ಅಂದರೆ ಒಬ್ಬ ದೊಡ್ಡ ಬಿಲಿಯನರ್ ಆಗಬೇಕು ಅಂತ ಡ್ರೀಮ್. ಇವನು ಪೆಟ್ರೋಲ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ. ನೋಡೋದ ಹೆಂಗೆ ಒಂದು ಬಿಲಿಯನರ್ ಆಗ್ತಾನೆ. ಹಾಗೆ ಇವನು ಇವತ್ತು ಹಂಗೆ ಪೆಟ್ರೋಲ್ ಬ್ಯಾಂಕಿಗೆ ಹೋಗಬೇಕಾದ್ರೆ ಇವತ್ತು ಅನಿಸುತ್ತೆ ಅವನಿಗೆ, ಇವತ್ತು ನನ್ನ ಲಕ್ಕಿ ಡೇ ಅಂತ ಅಂದ್ಕೊಂಡು ಇವನು ಪೆಟ್ರೋಲ್ ಬ್ಯಾಂಕಿಗೆ ಹೋಗ್ತಾ ಇರ್ತಾನೆ. ಇವನು ಲೋನಲ್ಲಿ ಒಂದು ಸ್ಪ್ಲೆಂಡರ್ನ ತಗೊಂಡಿರ್ತಾನೆ. ದಿನ ಕೆಲಸದಂತೆ ಅವನು ಪೆಟ್ರೋಲ್ ಬಂಕಿಗೆ ಹೋಗಿರ್ತಾನೆ. ಅಷ್ಟೊತ್ತಿಗೆ ಒಬ್ಬ ಬಾಬ್ ಅನ್ನೋ ಒಂದು ಹುಡುಗ ಈ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಅಂತ ಬರ್ತಾನೆ. ಅವ್ನು ಪೆಟ್ರೋಲ್ ಹಾಕ್ಸ್ಕೊಳ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅವನು ಕಾಲಲ್ಲಿ ಮಾತಾಡೋಕ್ಕೆ ಹೋಗ್ತಾನೆ. ಆ ಕಾಲಲ್ಲಿ ಮಾತಾಡಬೇಕಾದ್ರೆ ಇವನು ಮಾತಾಡ್ತಾನೆ. ಬಾಬು ಕಾಲಲ್ಲಿ ಏನಂತ ಮಾತಾಡ್ತಾನೆ ಅಂದರೆ, ಮಿಸ್ಟರ್ ಬೀಸ್ಟ್ ಅನ್ನೋನಿಗೆ ಒಬ್ಬ ಇರ್ತಾನೆ. ಅವನಿಗೆ ಒಂದು ಕಾರ್ ಬೇಕಾಗಿರುತ್ತೆ. ಆ ಕಾರ್ ಹೆಸರೇ ಸುಪ್ರಾ MK4. ಈ ಕಾರ್ ತುಂಬ ರೇರ್ ಆಗಿದ್ರು ಅದನ್ನು ಹುಡುಕ್ತಾ ಇರ್ತಾರೆ. ಆಗ ಅವನು ಕಾಲ್ ಬರುತ್ತೆ ಬಾಬಿಂದ. ಮಿಸ್ಟರ್ ಬೀಸ್ಟ್ ಬಾಬ್ಗೆ ಹೇಳ್ತಾನೆ, ನನಗೆ ಈ ಕಾರ್ ತಂದುಕೊಟ್ರೆ ನಿನಗೆ 7 lakhs ಕೊಡ್ತೀನಿ ಅಂತ. ಈ ವಿಷಯನ ಕೇಳಿಸ್ಕೊಂಡು ರಾಮ್ ಫುಲ್ ಎಕ್ಸಾಕ್ಟ್ ಆಗ್ತಾನೆ. ಆವಾಗ ಮಿಸ್ಟರ್ ಬೀಸ್ಟ್ ಅವನ ಅಡ್ರೆಸ್ ಹೇಳ್ತಾನೆ. ಅವನ ಅಡ್ರೆಸ್ ಹೇಳಿದಾಗ ಗೊತ್ತಾಗುತ್ತೆ ಅವನ ಮನೆ ಇರೋದು ಬಂದು ಬೀಚ್ ಸೈಡ್ ಹತ್ರ. ಅದಕ್ಕೆ ಬಾಬ್ ಐಡಿಯಾ ಆಗ್ತಾನೆ, ಇವಾಗ ಅವನು ಕೂಡ ಬೀಚ್ ಸೈಡ್ಗೆ ಹೋಗಬೇಕು ಅಂತ. ಬಾಬು ತುಂಬ ಫಾಸ್ಟಾಗಿ ಹೋಗ್ತಾನೆ. ಯಾಕಪ್ಪ ಅಂದರೆ ಬೇರೆಯವ್ರಿಗೆ ಡೀಲ್ ಸಿಕ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಬಾಬು ಅವನ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಳ್ದೇನೆ ಹೊಟ್ಟೋಗ್ತಾನೆ. ಇದೇ ವಿಷಯ ರಾಮು ಗೊತ್ತಾಗುತ್ತೆ. ರಾಮು ಇನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಫಾಲೋ ಮಾಡ್ತಾ ಇರ್ತಾನೆ. ಆದರೆ ಬಾಬು ಗೊತ್ತಾಗಲ್ಲ ಯಾರು ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ. ಪೆಟ್ರೋಲ್ ತುಂಬ ಕಮ್ಮಿ ಇರೋ ಕಾರಣ ಅವನು ಅಷ್ಟು ಸ್ಪೀಡಾಗಿ ಹೋಗೋಕೆ ಆಗಲ್ಲ. ಹೋಯ್ತಾನೆ ಬೀಚ್ ಹತ್ರ ಎಷ್ಟು ದೂರ ಇದೆ ಅಂದರೆ ತುಂಬ ದೂರ ಇರುತ್ತೆ. ಆದರೆ ನಾನು ಎಷ್ಟು ದೂರ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಹೋಗ್ತಾನೋ ಅವಾಗ ಅವನಿಗೆ ಬೇಜಾರಾಗುತ್ತೆ. ಅವನಿಗೆ ಕೆಲವೇ ಕ್ಷಣಗಳ ನಂತರ ಗೊತ್ತಾಗುತ್ತೆ ನನ್ನ ಹತ್ರ ಪೆಟ್ರೋಲ್ ಕಮ್ಮಿ ಇದೆ ಅಂತ. ಅದಕ್ಕೆ ಅವನ ರೂಟ್ನ ಚೇಂಜ್ ಮಾಡಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಅವನು ಗ್ರಾಸಲ್ಲಿ ತುಂಬ ಸ್ಪೀಡಾಗಿ ಓಡೋಕ್ಕೆ ಟ್ರೈ ಮಾಡ್ತಾನೆ. ಪೆಟ್ರೋಲ್ ಖಾಲಿ ಆಗ್ತಾನೆ. ಮಿಸ್ಟರ್ ಬೀಸ್ಟ್ ಹೇಳಿರ್ತಾನೆ ಟನಲ್ ಸಿಗುತ್ತೆ, ಆ ಟನಲಿಂದ ಬನ್ನಿ ಅಂತ. ಅದಕ್ಕೆ ಟನಲ್ಗೆ ಹೋಗೋಕ್ಕೆ ಬಾಬ್ ರೆಡಿ ಆಗ್ತಾ ಇರ್ತಾನೆ. ಹಿಂದೆ ನೋಡ್ತಾನೆ ಒಬ್ಬ ಯಾರೋ ಸಸ್ಪಿಷಿಯಸ್ ಒಬ್ಬ ಬರ್ತಿರ್ತಾನೆ. ಅವನೇ ರಾಮ್. ಈ ರಾಮ್ ಕೂಡ ಈ ಐಡಿಯಾನ ಫಾಲೋ ಮಾಡ್ತಾನೆ ಇರ್ತಾನೆ. ಆದರೆ ಸೈಲೆಂಟಾಗಿ ಫಾಲೋ ಮಾಡ್ತಾ ಇರ್ತಾನೆ. ಬಾಬ್ ಮುಂದಕ್ಕೆ ಹೋಗ್ತಾನೆ ಇರ್ತಾನೆ. ಬಾಬ್ ಗಾಡಿಯಿಂದ ಬಿದ್ದೋಗ್ತಾನೆ. ಯಾಕಪ್ಪ ಅಂದರೆ ಪೆಟ್ರೋಲ್ ತುಂಬ ಕಮ್ಮಿ ಇರುತ್ತೆ. ಬಾಬ್ ಬಿದ್ದದನ್ನ ಅಡ್ವಾಂಟೇಜ್ ತಗೊಂಡು ರಾಮ್ ಕೂಡ ಹೋಗ್ತಾನೆ. ಬಾಬ್ ಬಿದ್ದ ತಕ್ಷಣ ಬಾಬುಗೆ ಗೊತ್ತಾಗುತ್ತೆ, ನಾ ಇಲ್ಲಿ ಯಾರೋ ಬೇರೆಯವನಿಂದ ಕೂಡ ಫಾಲೋ ಮಾಡ್ತಿದ್ದೀನಿ. ಅವನು ಎಚ್ಚರ ಆಗೋಷ್ಟೊತ್ತಿಗೆ ರಾಮ್ ತನ್ನ ಒಳಗಡೆ ನುಗ್ಗಿ ಬಾಬ್ನ ಫುಲ್ ಮುಂದೆ ಬಂದ್ಬಿಡ್ತಾನೆ. ಬಾಬ್ಗಿಂತ ಹೋಗ್ತಾ ಅವನಿಗೆ ಸ್ವಲ್ಪ ಭಯ ಆಗುತ್ತೆ. ಇನ್ ಕೇಸ್ ಮಿಸ್ಟರ್ ಬೀಸ್ಟ್ ಇವನಿಗೆ ಡೀಲ್ ಕೊಡದೆ ಹೋದರೆ ಅಂತ ಭಯ ಆಗುತ್ತೆ. ಅವನ ಟನಲ್ ತುಂಬ ದೊಡ್ಡದಿರೋದ್ರಿಂದ ಯೋಚನೆ ಮಾಡ್ತಾ ಇರ್ತಾನೆ, 7 ಲಕ್ಷ ಏನಿದೆ ಅಂತ ತಗೋಬೋದು. ರಾಮ್ ಕೊನೆಗೂ ಬೀಚ್ ಹತ್ರ ಬರ್ತಾನೆ. ಆದರೆ ಮಿಸ್ಟರ್ ಬೀಸ್ಟ್ ಅಡ್ರೆಸ್ ಒಂದು ಸಿಗಲ್ಲ. ಆದ್ದರಿಂದ ಸ್ವಲ್ಪ ಹೊತ್ತು ಸಣ್ಣ ಒಂದು ಹೌಸ್ ಕಾಣುತ್ತೆ, ಅಲ್ಲಿ ರೆಸ್ಟ್ ಮಾಡೋದ ಅಂತ ಐಡಿಯಾ ಮಾಡ್ತಾನೆ. ಇಲ್ಲೇ ನಾನು ವಿಚಾರಿಸೋಕೆ ಸ್ಟಾರ್ಟ್ ಮಾಡ್ತಾನೆ ಮಿಸ್ಟರ್ ಬೀಸ್ಟ್ ಅಂದರೆ ಯಾರು ಅಂತ. ಬಾಬ್ಗೆ ಕೊನೆಗೂ ಮಿಸ್ಟರ್ ಬೀಸ್ಟ್ನ ಮನೆ ಸಿಗುತ್ತೆ. ಮಿಸ್ಟರ್ ಬೀಸ್ಟ್ನ ಮನೆಗೆ ಹೋಗಿ ಮುಂಚೆ ಒಂದು ಸ್ವಲ್ಪ ಭಯ ಆಗುತ್ತೆ. ಯಾಕಪ್ಪ ಅಂದರೆ ಗಾಡಿಗಳೆಲ್ಲ ಈಚೆ ಬಿದ್ದಿರುತ್ತೆ. ಅವನು ಕೊನೆಗೂ ಹೇಗೋ ಪ್ರಯತ್ನ ಪಟ್ಕೊಂಡು ಒಳಗೆ ಹೋಗ್ತಿದ್ದಂಗೆ ಯಾಕಪ್ಪ ಅಂದರೆ ಅಲ್ಲಿದ್ದಿದ್ದು ಯಾವುದೋ ನಾರ್ಮಲ್ ಗಾಡಿಗಳೆಲ್ಲ ಆಯಾಬುಸ, ಸ್ಕಾರ್ಪಿಯೋ, ಟಾರ್ಬ್ಯಾಕ್, 3 ಲಂಬರ್ಗಿನಿ. ಅದರಲ್ಲಂತೂ ಒಂದಂತೂ ಬ್ಲ್ಯಾಕ್ ಲ್ಯಾಂಬೋ ಹಾಗೂ ಆಯಾಬುಸ. ಒಂದು ಮಿಸ್ಟರ್ ಬೀಸ್ಟ್ ನೋಡ್ಕೊಂಡು ಟ್ರೈ ಮಾಡ್ತಾನೆ ಎಲ್ಲ ಕಡೆ. ಆದರೆ ಕೊನೆಗೆ ಮಿಸ್ಟರ್ ಬೀಸ್ಟ್ ಸಿಗೋದೇ ಇಲ್ಲ. ಆದರೆ ಅವನಿಗೆ ಒಂದಂತೂ ಸಿಗುತ್ತೆ, ಮಿಸ್ಟರ್ ಬೀಸ್ಟ್ನ ರೂಮಿನ ಹಿಂದ್ಗಡೆ ಡೋರ್. ಅವ್ರು ಗ್ಯಾರೇಜ್ ಒಳಗಡೆ ಟ್ರೈ ಮಾಡ್ತಾನೆ. ಆದರೆ ಅಲ್ಲಿ ಒಳಗೆ ಹೋಗೋಕ್ಕಾಗಲ್ಲ. ಆದರೆ ಅವನಿಗೆ ಗೊತ್ತಾಗುತ್ತೆ ಮಿಸ್ಟರ್ ಬೀಸ್ಟ್ ಒಳಗಡೆ ಇರ್ತಾರೆ ಅಂತ. ಅದಕ್ಕೆ ನಿಧಾನಕ್ಕೆ ಅವ್ರು ಏನು ಮಾತಾಡ್ತಿದ್ದಾರೆ ಕೇಳಿಸ್ಕೊತಾರೆ.
ಯಸ್, ನಮಗೆ ಈಗ ಸೂಪರ್ ಲ್ಯಾಂಬರ್ಗಿನಿ ಸೂಪ್ರಾ MK4 ನಮಗೆ ಬೇಕಲೇಬೇಕು. ಆ ಗಾಡಿ ನಮಗೆ ಯಾರು ತಂದು ಕೊಡ್ತಾರೆ ಅವ್ರಿಗೆ 7 lakhs ಕೊಟ್ಟೇ ಕೊಡ್ತೀನಿ. ಓಕೆನಾ? ಈ ಗಾಡಿನ ನಾನು ಬಾಬ್ ಥರ ಕೇಳಿದ್ದೀನಿ, ಆದರೆ ಯಾರು ತಂದು ಕೊಟ್ಟರು ಓಕೆ ನನಗೆ. ಓಕೆನಾ? ಈ ಗಾಡಿ ಇಂಡಿಯಾದಲ್ಲಿ ಬ್ಯಾನ್ ಆಗೋದ್ರಿಂದ ಟ್ರೈನಿಂದ ಬರ್ತಾ ಇದೆ. ಸೊ ಬಿ ಕೇರ್ಫುಲ್. ಆ್ಯಂಡ್ ಬೇಗ ನನಗೆ ಈ ಗಾಡಿ ಯಾರು ತಂದು ಕೊಡ್ತಾರೆ ಅವ್ರಿಗೆ ನಾನು 7 lakhs ಅಲ್ಲ 10 lakhs ಕೊಡ್ತೀನಿ. ಇದನ್ನು ಕೇಳಿಸ್ಕೊಂಡು ಬಾಬು ತುಂಬ ಆಶ್ಚರ್ಯ ಪಡಬೇಕಾಯಿತು. ಆದರೆ ಬಾಬ್ಗೆ ಆ ಚಾನ್ಸೇ ಇರಲಿಲ್ಲ. ಇವಾಗ ರಾಮ್ಗೆ ಒಂದು ಚಾನ್ಸ್ ಇರುತ್ತೆ ಆ ಗಾಡಿನ ಹೊಡೆಯೋದಕ್ಕೆ. ಅದಕ್ಕೆ ರಾಮು ಇವಾಗ ಫುಲ್ಲು ರಿಸರ್ಚ್ ಮಾಡೋಕ್ಕೆ ಮತ್ತೆ ಅವ್ರ ಮನೆಗೆ ಹೋಗ್ತಾನೆ. ಅವನು ರಿಸರ್ಚ್ ಮಾಡಬೇಕು ಅಂದ್ಬಿಟ್ಟೆ ಸಿಟಿಗೆ ಬರ್ತಾನೆ. ಆ ಸಿಟಿಗೆ ಬಂದಾಗ ಗೊತ್ತಾಗುತ್ತೆ ಈ ಸೂಪ್ರಾ MK4 ಸಣ್ಣ ಕಾರಲ್ಲ. ಈ ಸಣ್ಣ ಕಾರ್ ಅಲ್ದಿರೋದಕ್ಕೆ ಅದ್ರ ಮೇಲೆ ಕಣ್ಣು ಸುಮಾರು ಥರದ ಮೇಲೆ ಐತೆ. ಓನ್ಲಿ 1 ಪೀಸ್ ಇದೆ, ಸೂಪ್ರಾ MK4 ವೈಟ್. ಆ 1 ಪೀಸ್ನ ಹೆಂಗೆ ತಿಳ್ಕೊಳ್ಳೋದು ಅಂತ ಅವನು ಒಂದು ಲ್ಯಾಬ್ರೇಟ್ರಿಗೆ ಬರ್ತಾನೆ. ವಿಷಯನೆಲ್ಲ ತಿಳ್ಕೊಂಡು ಆ ಲ್ಯಾಬ್ರೇಟ್ರಿಯಿಂದ ವಾಪಸ್ ಬರ್ತಾನೆ. ಅವನಿಗೆ ಗೊತ್ತಾಗುತ್ತೆ ನಾಳೆ 6:30 ರಾತ್ರಿ ಅಥವಾ 3 ಗಂಟೆ ಬೆಳಗ್ಗೆಗೆ ಈ ಗಾಡಿ ಬರ್ತೈತೆ. ಈ ಗಾಡಿನ ಲೂಟ್ ಮಾಡಬೇಕು ಅಂತ ಸುಮಾರು ಜನ ಕಾಯ್ತಾ ಇದ್ದಾರೆ, ಆದರೆ ಯಾರಿಗೂ ಆ ಗಾಡಿ ಸಿಗಲ್ಲ. ಯಾಕಪ್ಪ ಅಂದರೆ ಹೈಲಿ ಸೆಕ್ಯೂರ್ಡ್ ಆಗಿದೆ ಈ ಗಾಡಿ. ಈ ಗಾಡಿ ನಾಳೆ ಬೆಳಗ್ಗೆ 3 AM ಬರುತ್ತೆ. ಅದಕ್ಕೆ ಇವನಿಗೆ ತುಂಬ ವೆಪನ್ಸ್ ಬೇಕಾಗುತ್ತೆ. ಈ ವೆಪನ್ಸ್ ತೊಗೊಳಕ್ಕೆ ಅವನಿಗೆ ಲೋನ್ ತೊಗೊಳಕ್ಕೆ ಬ್ಯಾಂಕಿಗೆ ರಾಮ್ ಆಗ್ತದೆ. ಅವನು ಬ್ಯಾಂಕಲ್ಲಿ 3 lakhs ಲೋನ್ ತೊಗೊಂಡು ಅವನ ಗಾಡಿನ ಕೂಡ ಗಿರ್ವಿಗೆ ಇಟ್ಬಿಟ್ಟು ಬರಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಅವ್ನ ಐಡಿಯಾ ಏನಪ್ಪ ಅಂದರೆ ಒಂದು ಸ್ಮಾಲ್ ಕಾರ್ ತಗೊಂಡು ಅದನ್ನು ಲೂಟ್ ಮಾಡಬೇಕು, ಅಥವಾ ಒಂದು ಟ್ರಕ್ ತಗೊಂಡು ಅದನ್ನು ಲೂಟ್ ಮಾಡಬೇಕು ಅಂತ. ಇದ್ರ ಮುಂದೆನೇ ಒಂದು ವೆಪನ್ ಸ್ಟೋರ್ ಇರುತ್ತೆ. ಆ ವೆಪನ್ ಸ್ಟೋರಲ್ಲಿ ಅವನು ಎಲ್ಲ ವೆಪನ್ನು ತಗೊಳ್ಳೋಕ್ಕೆ ಯಾವುದ್ಯಾವ್ದು ವೆಪನ್ ಬೇಕೋ ಅದನ್ನು ತಗೊಳ್ಳೋಕೆ ಹೋಗ್ತಾನೆ. ಬೇಕಾಗಿರೋ ವೆಪನ್ಗಳೆಲ್ಲನೂ ತಗೊಂಡು ಅವನು ಬರ್ತಾನೆ. ಆದ್ದರಿಂದ ನಾಳೆ ಪ್ಲ್ಯಾನ್ಗೆ ಅವನು ತುಂಬ ರೆಡಿಯಾಗಿರ್ತಾನೆ. ಅವನಿಗೊಂದು ಗಾಡಿ ಬೇಕು ಅಂದ್ಬಿಟ್ಟು ಅವನ ಫ್ರೆಂಡ್ ಯಶ್ ಹತ್ರ ಕಾಲ್ ಮಾಡಿಬಿಟ್ಟು ಕೇಳ್ತಾನೆ. ಅವನು ಕಾಲ್ ಮಾಡಿ ಕೇಳಿದಾಗ ಅವನೊಂದು ಗಾಡಿ ಕಳಿಸ್ತಾನೆ. ಯಶ್ ಹತ್ರ ಇರೋ ಸ್ಕೂಟಿನ ಅವನು ಕೊಡ್ತಾನೆ. ಯಾಕಪ್ಪ ಅಂದರೆ ಅವನಿಗೆ ಹೆಲ್ಪ್ ಮಾಡಬೇಕು. ಯಶು ಮತ್ತು ರಾಮ್ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಆದ್ದರಿಂದ ನಾಳೆ ಪ್ಲ್ಯಾನ್ಗೆ ಎಲ್ಲರೂ ರೆಡಿ ಆಗ್ತಾ ಇರ್ತಾರೆ. ರಾಮ್ಗೆ ಬಂದಾಗ ಗೊತ್ತಾಗುತ್ತೆ ಇಲ್ಲಿ ತುಂಬ ಸೆಕ್ಯೂರಿಟಿ, ಫುಲ್ ಪೊಲೀಸ್ ಆಫೀಸೇ ಇಲ್ಲಿ ಬಂದಿತ್ತು. ಯಾಕಪ್ಪ ಅಂದರೆ ಇಡೀ ವರ್ಲ್ಡಲ್ಲಿ ಇರೋದೇ ಒಂದೇ ಒಂದು ಸೂಪ್ರಾ MK4 ವೈಟ್. ಅದಕ್ಕೆ ಮಿಸ್ಟರ್ ಬೀಸ್ಟ್ ಕೂಡ ಅದನ್ನು ಬೈ ಮಾಡೋಕ್ಕೆ ಕಷ್ಟಪಡ್ತಿದ್ದಾನೆ. ಅವ್ನಿಗೆ ಇಲ್ಲಿ ವಿಚಾರಿಸಿದಾಗ ಗೊತ್ತಾಯಿತು ನಾಳೆ ಇನ್ನೂ ಸೆಕ್ಯೂರಿಟಿ ಇರ್ಬೋದು ಅಂತ. ಆಗ ಅವ್ನಿಗೆ ಅರ್ಥ ಆಯಿತು ಇಲ್ಲಿಂದ ನಾನು ಸೂಪ್ರಾ MK4ನ ಎತ್ಕೊಳ್ಳೋದು ತುಂಬ ಡೇಂಜರಸ್. ರಾಮ್ ಈ ಡಿಸಪಾಯಿಂಟಿಂದ ಏನು ಮಾಡ್ತಾನೆ, ಸೂಪ್ರಾ MK4ನ ಬಿಡ್ತಾನ ಅಥವಾ ಲೂಟಿ ಮಾಡೇ ಮಾಡ್ತಾನ? Follow up in the next video. So subscribe and like to our channel. No rules. Bye bye.